ಸರ್ವಾಧಿಕಾರಿ ಧೋರಣೆ ಮತ್ತು ಗೋಕಾಕನ ಅಭಿವೃದ್ಧಿ ಒಂದು ಕುಂಠಿತ ಮಾಡಿದಂಥ ರಾಜಕಾರಣ ಇಲ್ಲಿ ಒಂದು ಸುಳ್ಳು ರಾಜಕಾರಣವನ್ನು ಮಾಡಿ ಇಲ್ಲಿ ಅಧಿಕಾರವನ್ನು ತೆಗೆದುಕೊಳ್ಳುವಂಥ ಒಂದು ಅನುಭವ ಮಾಡಿದ್ರು. ಅದಕ್ಕೆ ಗೋಕಾಕದ ಏನು ರಾಜಕಾರಣದ ಇವರಲ್ಲೇನು ಕೋಆಪರೇಟಿವ್ ಸೆಕ್ಟರ್ ಒಳಗೆ ಎಂಥ ಒಂದು ದೊಡ್ಡ ಹಗರಣಗಳನ್ನು ಮಾಡಿದ್ದಾರೆ ಮತ್ತು ಅಲ್ಲಿ ಅವಕಾಶ ನಡೆಸಿದ್ದಾರೆ. ಈ ಸರ್ವಾಧಿಕಾರ ಧೋರಣೆ ಮತ್ತು ಪ್ರಜಾಪ್ರಭುತ್ವ ವಿರೋಧವಾಗಿ ಒಂದು ಚುನಾವಣೆ ನಡೆಸ್ತಾರೆ. ಇದರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಳ್ಳಬೇಕಂತೇಳಿ ಇವತ್ತು ಸರ್ ರಮೇಶ್ ಕತ್ತಿ ಸರ್ ಅದು ನಶೆ ಇದಿರ್ಬೋದು, ಯುವ ಪೀಳಿಗೆ ನಶೆ ಇರ್ತಾ ಇದೆ ಅನ್ನಬಹುದು, ಅಥವಾ BO ಒಂದು ಆಫೀಸ್ ಇರುವಂಥದ್ದು ಅದು ಕೂಡ ಒಂದು ಇದು ಬಾರ್ನಲ್ಲಿ ಅನ್ನುವಂಥದ್ದು ತಾವು ಅಲ್ಲೇ ಹೋರಾಟ ಮಾಡ್ಕೊತಾ ಬರ್ತಾ ಇದ್ದಾರೆ ಸರ್. ಸರಣಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕಳೆದ 15 ರಮೇಶ್ ಕತ್ತಿ ಸಾಹೇಬರು ಗೋಕಾಕದ ಏನು ಇದನ್ನ ಅದನ್ನು ಹೇಳಿದ್ದಾರೆ. ಆದರೆ ಅವರಿಗೆ ಇದೊಂದು ಅತಿಶಯೋಕ್ತಿ ಏನಪ್ಪ ಇದೊಂದು ನಡೀತದೆ ಅನ್ಸುತ್ತೆ. ಆದರೆ ರಮೇಶ್ ಕತ್ತಿ ಅವರು ಏನು ಹೇಳಿದಾರಲ್ಲ ಅದು 100ಕ್ಕೆ 100 ಸತ್ಯವಾದಂಥ ಒಂದು ಮಾತು. ಊಹಗರಣವಾಗಲಿ, ಇವತ್ತು BO ಆಫೀಸ್ ಬಾರ್ಗಳ ಮೇಲಾಗಲಿ ಮತ್ತು ಅಲ್ಲಿ ರಾಜಕಾರಣ ಹೆಂಗೆ ನಡೀತದೆ, AK-47 ಇದೆಲ್ಲ ನಡೆದ ನೈಜ ಘಟನೆ ಆಗಿದೆ. ಆದರೆ ಅವ್ರಿಗೆ ಇವತ್ತು ಹೌದಪ್ಪ ಹೀಗೂ ಉಂಟೆ ಅನ್ನುವಂಥ ಒಂದು ಆಶ್ಚರ್ಯಕರವಾದಂಥ. ನಾನು ಹಲವಾರು 2 ವರ್ಷಗಳಿಂದ ರಾಜಕಾರಣಕ್ಕೆ ಬಂದು ಅದರ ವಿರೋಧವಾಗಿ ಹೋರಾಟ ಮಾಡ್ತಿದ್ದೀನಿ. ಆದರೆ ಆ ಹೋರಾಟಕ್ಕೆ ಜನರಿಂದ ಬೆಂಬಲ ಮನಸ್ಸಿನೊಳಗಿದ್ರು ಆದರೂ ಯಾರೂ ಹೊರಗೆ ಬರಲಾರದಷ್ಟು ಗುಂಡಾಗಿರಿ ಮತ್ತು ನಾವು ಏನೋ ಮಾಡಿದ್ರು ಮೀಡಿಯಾಕ್ಕೆ ಬರುವುದಿಲ್ಲ. ಎಲ್ಲ ಮೀಡಿಯಾದವರು ಹೆದರಿ ಅಥವಾ ಯಾವುದೋ ದುರಾಸೆಯಿಂದ ಯಾವುದೇ ವರದಿಯನ್ನು ಗೋಕಾಕ್ನಲ್ಲಿ ಯಾರಿಗೆ ಅನ್ಯಾಯ ಆಗಲಿ ಮತ್ತು ಅವ್ರನ್ನ ಕೊಂದರೂ ಸಹ ಯಾವುದೋ ಮೀಡಿಯಾಕ್ಕೆ ಬರಲಾರದಂಥ ಒಂದು ರಾಜಕೀಯ ವ್ಯವಸ್ಥೆ ಅಥವಾ ಒಂದು ಸಿಸ್ಟಮನ್ನು ಮಾಡಿಟ್ಟಿದ್ದಾರೆ. ಭಯದ ವಾತಾವರಣ ಇದೆ ಅಂತ ಸರ್ ಗೋಕಾಕದಲ್ಲಿ. ಭಯದಕ್ಕಿಂತ ಇನ್ನೂ ಯಾವುದಾದ್ರೂ ಕ್ರೂರ ಶಬ್ದ ಇದ್ರೆ ಅದಕ್ಕೆ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು.